ಎಲ್ಲಾದ್ರೂ ಹೇಳಿದ್ರೆ ಸ್ವಾಭಿಮಾನಿ ನಾಯಕ ಅಂತ ಹೇಳ್ತಾರೆ. ಅಹಿಂದ ನಾಯಕ, ಸ್ವಾಭಿಮಾನ್ಯ ನಾಯಕ. ನಿಮಗೆ ಸ್ವಾಭಿಮಾನ ಅನ್ನೋದಿದ್ರೆ ನೀವು ಒಬ್ಬ ಹಿಂದುಳಿದ ವರ್ಗದವರಾಗಿ ಮೀಸಲಾತಿಯನ್ನ ಅನುಭವಿಸುವವರಾಗಿ ನೀವು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸಬೇಕಾಗಿತ್ತು. ಕುರ್ಚಿಯ ಮೇಲಿನ ವ್ಯಾಮೋಹ ನಿಮ್ಮನ್ನ ರಾಹುಲ್ ಗಾಂಧಿ ಅವರ ಪರವಾಗಿ ಮಾತಾಡೋಕೆ ಹಕ್ಕಿದೆ. ನಿಮಗೆ ಯಾವುದೇ ಅಧಿಕಾರದ ಆಸೆ ಇರಲಿಲ್ಲ ಅಂತಂದ್ರೆ ಆ ಹೇಳಿಕೆಯನ್ನ ಖಂಡಿಸ್ತಿದ್ರೆ ನೀವು. ಭಾರತೀಯ ಜನತಾ ಪಾರ್ಟಿ ಅಲ್ಲಿವರೆಗೆ ಮೀಸಲಾತಿ ಸಿಗುತ್ತದೆ. ಆದರೆ ಕಾಂಗ್ರೆಸ್ ಮುಂದುವರೆದ ಸಂದರ್ಭದಲ್ಲಿ ಆಳಕ್ಕೆ ಬಂದರೆ ಮೀಸಲಾತಿ ಧಕ್ಕೆ ಬರ್ತದೆ. ಕೇವಲ SC ಹಕ್ಕೆ ಅಲ್ಲ, ಮೊಟ್ಟ ಮೊದಲು ಹಿಂದುಳಿದ ಮೀಸಲಾತಿ ಧಕ್ಕೆ ಬರ್ತದೆ. ಅಹಿಂದದ ನಾಯಕ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ನಮ್ಮ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ನಿಮ್ಮ ವಲಸೆ ಗ್ಯಾರಂಟಿಯಿಂದ SC ಹಣವನ್ನ ದುರ್ಬಳಕೆ ಮಾಡಿಕೊಂಡು ಅವರಿಗೆ ಅನ್ಯಾಯ ಮಾಡಿದ್ರು. ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಲೋಕಸಭಾ ಸದಸ್ಯರು